ಬಿಗ್ ಫೈನ ಟಾಪ್ 4ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಮದುವೆ ಆಗೋದಕ್ಕೆ ಅಂತ ಪಾಪ ಹುಡುಗರು ಬಾಯ್ ಬಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಕಷ್ಟಪಟ್ಟು ಹೆಣ್ಮಕ್ಳನ್ನ ಸಾಕಿ ಕಾಲ್ ತೊಳೆದು ಕನ್ಯಾದಾನ ಮಾಡಿ ಮದುವೆ ಮಾಡಿಕೊಟ್ರೆ ಧಾಮ್ ಧೂಮ್ ಅಂತ ನೆಟ್ಟಗೆ ಅವ್ರ ಜೊತೆ ಬಾಳ್ವೆ ಮಾಡೋದಕ್ಕೆ ಕೆಲವೊಂದಷ್ಟು ಹುಡುಗರಿಗೆ ಯೋಗ್ಯತೆ ಇಲ್ಲ. ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಈ ಕೇಸ್ಗೆ ಈಗ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಂದು ಕಡೆ ಆತನ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ ಈ ಗಾನವಿ ಕುಟುಂಬಸ್ಥರು. ಮೃತದೇಹವನ್ನ ನೋಡೋದಕ್ಕೆ ಸೂರಜ್ ಮತ್ತು ಕುಟುಂಬಸ್ಥರು ಬಂದಿಲ್ಲ. ಮತ್ತೆ ಆಂಬ್ಯುಲೆನ್ಸ್ಗೆ ಗಾನವಿ ಮೃತದೇಹವನ್ನ ಕುಟುಂಬಸ್ಥರು ಶಿಫ್ಟ್ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಯಾಕಂತಂದ್ರೆ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಎಲ್ಲ ಮಾಡಿದ್ರು. ಅವ್ರು ಕೇಳದಂಗೆಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೆ ಈತ ಹನಿಮೂನಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ನಿನಗೆ ನಿನ್ನ ಡಿಮ್ಯಾಂಡ್ ಫುಲ್ಫಿಲ್ ಮಾಡ್ಬೇಕಂತಂದ್ರೆ ಮೊದಲು ನನಗೆ ಮನೆಯಲ್ಲಿ ಹೋಗಿ ವರದಕ್ಷಿಣೆ ಇಸ್ಕೊಂಡು ಬಾ ಅಂತೇಳಿ ಆತ ಕಾಟ ಕೊಡ್ತಾ ಇದ್ದ. ಆಮೇಲೆ ಒಂದು ರೀತಿ ಸೈಕೋ ಅಂತ ಕಾಣುತ್ತೆ. ಯಾಕಂತಂದ್ರೆ ಈ ಮೃತಪಟ್ಟಿರುವಂಥ ಗಾನವಿ ಏನಿದ್ದಾರೆ ಅವರ ತಾಯಿ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಪ್ರತಿಯೊಂದು ವಿಚಾರ ಅಂದ್ರೆ ಈ 2 ತಿಂಗಳು ಏನಿದೆ 20 ವರ್ಷಕ್ಕೆ ಆಗೋಷ್ಟು ಚಿತ್ರಹಿಂಸೆನ ಆತ ಕೊಟ್ಟಿದ್ದಾನೆ. ಮಾನಸಿಕವಾಗಿ ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದ. ಆಮೇಲೆ ಹೇಳಿ ಕೇಳಿ ಯಾವಾಗ ಅವರು ಶ್ರೀಲಂಕಾಕ್ಕೆ ಹೋಗಿರ್ತಾರೆ ಹನಿಮೂನಿಗೆ ಅಂತ, ಅಲ್ಲಿವರೆಗೂ ಕೂಡ ಈ ಯಾವ ವಿಚಾರಗಳನ್ನು ತನ್ನ ಮನೆಯವರ ಬಳಿ ಆಕೆ ಹೇಳ್ಕೊಂಡಿರಲಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ವಾಕ್ ಥ್ರೂ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಾನವಿಯ ಕುಟುಂಬಸ್ಥರು ಸಂಬಂಧಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೂರಜ್ ನಿವಾಸದ ಮುಂದೆ ಕೂತ್ಕೊಂಡು ಧರಣಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗಾನವಿಯವರ ಮೃತದೇಹವನ್ನು ಕೂಡ ತರುವಂತ ಕೆಲಸವನ್ನ ಜೊತೆಗೆ ಮನೆ ಮುಂದೆ ಇಟ್ಟು ಧರಣಿ ಮಾಡಬೇಕು, ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಸಿದ್ಧತೆನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ಒಂದು ಗಾನವಿಯವರ ಮೃತದೇಹ ಆಂಬ್ಯುಲೆನ್ಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಮೇನ್ ರೋಡ್ ಅಲ್ಲೇ ಸ್ಟಾಪ್ ಮಾಡಿ ಮುಂಭಾಗದಲ್ಲಿ ಸಾಕಷ್ಟು ಅವರ ಸಂಬಂಧಿಕರು ಕುಟುಂಬಸ್ಥರು ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಧರಣಿ ಮಾಡ್ತಾ ಇದ್ರಿ. ಏನ್ ನಿಮ್ಮ ಬೇಡಿಕೆ, ಜೊತೆಗೆ ಈ ಹಿಂದೆ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಮದ್ವೆ ಆದ ನಂತರ ಅವರು ಚೆನ್ನಾಗಿರ್ತಾರೆ ಅಂತ ಲೈಕ್ ನಾವು ಏನೇನೋ ಒಳ್ಳೆ ಒಂದು ನಂಬಿಕೆಗಳಿಂದ ನಾವು ಮದ್ವೆ ಮಾಡ್ಕೊಟ್ಟಿದ್ವಿ. ಸರಿ ಹನಿಮೂನ್ ಅಂತ ಹೋದ್ರಲ್ಲ ಶ್ರೀಲಂಕಾಕ್ಕೆ, ಅವಾಗ ಅನ್ಕೊಂಡಿದ್ದಾಳೆ ಸರಿ ಎಲ್ಲರೂ ಸರಿ ಹೋಗ್ತಾನೆ ಅವನು, ಇಲ್ಲ ಅಟ್ಲೀಸ್ಟ್ ಅವ್ನು ಅವ್ರ ಅಮ್ಮಗೆ ಭಯ ಪಡ್ತಾ ಇದ್ದಾನೆ ಅಂತ. ಬಿಕಾಸ್ ಯಾಕೆ ಅಂತಂದ್ರೆ ಅವ್ರ ಅಮ್ಮ ಮನೇಲಿ ಏನಾದ್ರು ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ರೆ, ಏಯ್ ಸೂರಜ್ ಏನು ಹಂಗ್ ಕೂತಿದ್ಯಾ, ಬಾ ಸೈಡ್ಗೆ ಈ ಕಡೆ ಕುತ್ಕೋ, ರಾಶಿನಿ ಎಲ್ಲಿ ಕುತ್ಕೋ, ಆ ಸೋಫಾ ಮೇಲೆ ಕುತ್ಕೋ, ಈ ಸೋಫಾ ಮೇಲೆ ಕುತ್ಕೋ ಅಂತ ಅವ್ರ ಅಮ್ಮ ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ. ಅವ್ರ ಅಮ್ಮ ಕಂಟ್ರೋಲ್ ಮಾಡ್ತಾ ಇದ್ರಂತೆ ಮಗನ್ನ. ಜೊತೆಗೆ ಅವರ ಚಿಕ್ಕಪ್ಪ ಕೂಡ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈಗ ಸಾವಾಗಿದೆ, ನೆನ್ನೆ ಇವತ್ತು ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಬಂದಿದ್ರಿ, ಇಲ್ಲಿ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಯಾವ ಥರ ನಿಮ್ಮ ಬೇಡಿಕೆ ಇದೆ ಸರ್, ಏನಾಗಬೇಕು ಅಂತ? ಸರ್, ನಮ್ಮ ಬೇಡಿಕೆ ಇಷ್ಟೇ ಸರ್. ಈಗ ನಾವು ಮದುವೆ ಮಾಡಿಕೊಟ್ಮೇಲೆ ಒಂದು ಹಿಂದೂ ಧರ್ಮದಲ್ಲಿ ಆ ಒಂದು ಹುಡುಗಿ ಆದವಳು ಅವರ ಬೇರೆ ಕುಲಕ್ಕೆ ಸೇರಿದಂಗೆ. ಸೊ ಅವ್ರು ಎಲ್ಲಿದ್ದಾರೆ? ನಾವು ಕಂಪ್ಲೇಂಟ್ ಮಾಡಿ ಈಗಾಗಲೇ 3 ದಿನ ಆಗಿದೆ. ಎಲ್ಲಿದ್ದಾರೆ ಅವರು? ಪೊಲೀಸರು ಏನ್ ಮಾಡ್ತಿದ್ದಾರೆ? ಪೊಲೀಸ್ನವರು ಕೂಡ ಒಂದು 100ಕ್ಕೂ ಹೆಚ್ಚು ಜನ ಪೊಲೀಸ್ನವರು ಕೂಡ ಭದ್ರತೆಗಾಗಿ ಮನೆ ಮುಂದೆ ನಿಯೋಜನೆ ಆಗಿರುವಂತದ್ದು, ಜೊತೆಗೆ ನಾಪತ್ತೆ ಆಗಿರುವಂತಹ ಇಷ್ಟು ಜನ ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ರಾಮಮೂರ್ತಿ ನಗರದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ವರದಕ್ಷಿಣೆ ಕಿರುಕುಳ ಸೇರಿದಂತೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿರೋದ್ರಿಂದ ಆರೋಪಿಗಳನ್ನ ಹುಡುಕಾಟವನ್ನ ಪೊಲೀಸ್ನವರು ಮಾಡ್ತಾ ಇರುವಂತದ್ದು. ಸದ್ಯ ವಿದ್ಯಾರಣ್ಯಪುರ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸೂರಜ್ ಮನೆ ಮುಂದೆ ಕೂಡ ಸಾಕಷ್ಟು ಐ ಡ್ರಾಮಾ ನಡೀತಾ ಇರುವಂತದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಅಜಯ್ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.